ನಮಸ್ತೆ ವೀಕ್ಷಕರೇ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ ಬನ್ನಿ. ಬೆಂಗಳೂರಿನ ಸುಪ್ರಸಿದ್ಧ ರಾಮೇಶ್ವರಂ ಕೆಫೆ ಇದು ದಿವ್ಯಾ ಅವರು ಕಟ್ಟಿರೋಂಥ ಹೋಟೆಲ್. ದಿವ್ಯಾ ಎಸ್ ಅವರು ಮೂಲತಃ ಗ್ರ್ಯಾಜುಯೇಟ್, ತುಂಬ ಬಡತನದಿಂದ ಬಂದಂಥ ಮಹಿಳೆ. ಮನೆಯಲ್ಲಿರೋಂಥ ಕಷ್ಟಗಳನ್ನು ನೋಡಿ ಈಕೆ ನಾನೇನಾದರೂ ಮಾಡಲೇಬೇಕು, ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೇಬೇಕು ಅಂತ ಹೇಳಿ CA ಕೂಡ ಮಾಡಿದ್ರು. CAನ ಮಾಡಿ ಒಳ್ಳೆ ವಿದ್ಯಾಭ್ಯಾಸನೂ ತಗೊಂಡು ಒಳ್ಳೆ ಕೆಲಸನೂ ಕೂಡ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಇವರಿಗೆ ಹೋಟೆಲ್ ಉದ್ಯೋಗದಲ್ಲಿ ತುಂಬ ಆಸಕ್ತಿ ಇರೋದ್ರಿಂದ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೈದರಾಬಾದ್ಗೆ ಹೋದರು. ಈ ಕೆಫೆ ಸುಮಾರು 2021 ಅಂದರೆ ಆಗಿನ್ನೂ ಕೂಡ ಕೊರೋನಾ ನಮ್ಮ ದೇಶಕ್ಕೆ ಬಂದಿತ್ತು. ಕರ್ನಾಟಕದಲ್ಲೂ ಕೂಡ ತುಂಬ ಹರಡಿದ್ರಿಂದ ಆಗ ಸ್ವಲ್ಪ ಡಿಕ್ರೀಸಿಂಗ್ ಲೆವೆಲ್, ಇಳಿಮುಖವಾಗಿರೋದ್ರಿಂದ ಆಗ್ತಾನೆ ಎಲ್ಲರೂ ಕೂಡ ಕಣ್ಬಿಟ್ಟು ನೋಡ್ತಾಯಿದ್ರು ಹೊರ ಪ್ರಪಂಚ ಹೇಗಿದೆ, ಹೊರಗಡೆ ಜನ ಆಗ್ತಾನೆ ಹೊರಗಡೆ ಬರ್ತಾಯಿದ್ರು. ಲಾಕ್ಡೌನ್ ಅನ್ನೋ ಸಿಚುವೇಶನ್ಗಳು ದೂರ ಆಗ್ತಿತ್ತು. ಆ ಟೈಮಲ್ಲಿ ರಾಮೇಶ್ವರಂ ಕೆಫೆ ಕೂಡ ಓಪನ್ ಆಯಿತು. ರಾಮೇಶ್ವರಂ ಕೆಫೆ ಓಪನ್ ಆಗೋದಕ್ಕೆ ಮಾಲೀಕರಾಗಿದ್ದು ದಿವ್ಯಾ. ಅವರಿಗೆ ಸಾಥ್ ಕೊಟ್ಟಿದ್ದು ಅವ್ರ ಗಂಡ ರಾಘವ್ ಅವರು ಕೂಡ BE ಗ್ರ್ಯಾಜುಯೇಟ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದರೂ ಕೂಡ ಅವರು ಒಂದು ಸಣ್ಣ ಹೋಟೆಲ್ನ ನಡೆಸ್ತಾ ಇದ್ರು. ಇವರಿಬ್ಬರಿಗೂ ಕೂಡ ಒಳ್ಳೆ ನಂಟು ಬೆಳೆದು ನಂಟು ಪ್ರೀತಿಯಾಯಿತು. ನಂತರ ಇವರಿಬ್ಬರು ಕೂಡ ಈ ಹೋಟೆಲ್ನ ಇಲ್ಲಿ ಸ್ಥಾಪನೆ ಮಾಡಿದ್ರು. ಅದ್ರ ಜೊತೆಗೆ ಹೈದರಾಬಾದಲ್ಲೂ ಕೂಡ ಇವ್ರ ಒಂದು ಶಾಖೆ ಇದೆ. ವೀಕ್ಷಕರೇ, ದಿವ್ಯಾ ಈ ಹೋಟೆಲ್ ಮಾಲೀಕರು ಈ ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು. ಆ ಬಾಂಬ್ ಸ್ಫೋಟ ಆಗೋ ಟೈಮಲ್ಲಿ ಅವರು ಅಲ್ಲಿ ಇರಲಿಲ್ಲ. ಅವರು ಮೂಲತಃ ಹೈದರಾಬಾದಲ್ಲಿರೋದ್ರಿಂದ ಅಲ್ಲಿ ಕರೆ ಮಾಡಿ ಹೇಳಿದ್ರಂತೆ, ಹೀಗೆ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ. ಸ್ವತಃ ಜಾಗದಲ್ಲಿ ಯಾರು ಕೂಡ ಹೋಟೆಲ್ ಸಿಬ್ಬಂದಿಯವರು ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳನ್ನು ಅಲ್ಲಿ ಇಡೋದಿಲ್ಲ. ಸಿಲಿಂಡರೇ ಆಗಿರಲಿ ಮತ್ತೊಂದಾಗಿರಲಿ, ಅದು ಕಸ್ಟಮರ್ ಯೂಸ್ ಆಗೋವಂಥ ಜಾಗ ಆಗಿರುತ್ತೆ. ಅಲ್ಲಿ ಯಾವುದೋ ಕಸ್ಟಮರ್ ಬರ್ತಾರೆ, ಬಂದು ಅವರಿಗೆ ಬೇಕಿರೋವಂಥ ಅವರು ತೊಗೊಂಬಂದಿರೋವಂಥ ವಸ್ತುನ ಒಂದು ಬ್ಯಾಗ್ನ ಅಲ್ಲಿ ಇಡ್ತಾರೆ. ಯಾರೂ ಕೂಡ ಅದನ್ನು ಗಮನಿಸೋದಿಲ್ಲ. CCTV ಮುಖಾಂತರ ಅವರು ಕೂಡ ಇದನ್ನು ಪರಿಶೀಲಿಸಿ ಇದನ್ನು ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇವರು ಸಂದರ್ಶನದಲ್ಲಿ ಈ ರೀತಿ ನಮಗೆ ಮಾತನ್ನು ಈ ರಾಮೇಶ್ವರಂ ಕೆಫೆಯ ಬ್ಲಾಸ್ಟಲ್ಲಿ ಯಾರಾದರೂ ಉಗ್ರರ ಶಂಕೆ ಇರ್ಬೋದು, ರಾಜಕೀಯ ಪಿತೂರಿ ಇರ್ಬೋದು ಅಂತ ಎಲ್ರಿಗೂ ಕೂಡ ಅನುಮಾನ ಬಂದಿದೆ. ಆದರೆ ಇದನ್ನೆಲ್ಲ ಕೂಡ ಮೆಟ್ಟಿ ನಿಂತು ಕೊನೆಗೆ ಒಂದು ಪ್ರಕಟಣೆನೂ ಕೂಡ ಅವರು ಕೊಡ್ತಾ ಇದ್ದಾರೆ. ಅದೇನೇ ಕಷ್ಟ ಗೆಲುವು ಸೋಲು ಬರಲಿ, ನಾವು ಒಂದು ಫುಟ್ಪಾತ್ ಏರಿಯಾದಿಂದ ಹೋಟೆಲ್ನ ನಡೆಸ್ಕೊಂಡು ಇಲ್ಲಿಗೆ ಬಂದಿರೋದು. ಯಾರೋ ನಮಗೆ ಆಗ್ದಲೇ ಇರೋರು ಈ ಕೆಲಸ ಮಾಡಿದ್ದಾರೆ ಅಂತ ನಾವು ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ನೂರಾರು ಜನಕ್ಕೆ ಅನ್ನನ ಹಾಕ್ಕೊಂಬಂದಿರೋಂಥ ಕೈ ನಮ್ಮದು, ಅಂಥ ಹೋಟೆಲ್ ನಮ್ಮದು. ನಾವು ಮತ್ತೆ ಎದ್ದು ನಿಂತ್ಕೊತೀವಿ. ಶ್ರೀರಾಮ ಮಂದಿರ ಉದ್ಘಾಟನೆಯಾದ ದಿನದಂದು ಈ ಸಂಸ್ಥೆನ, ಈ ಹೋಟೆಲ್ ಒಂದು ಶಾಖೆನ ಓಪನ್ ಮಾಡಿದ್ವಿ. ಇನ್ನು ಕೆಲವೇ ದಿನಗಳಲ್ಲಿ ಇದು ಮತ್ತೆ ಪ್ರಾರಂಭ ಆಗುತ್ತೆ ಅಂತ ಈ ಹೋಟೆಲ್ ಮಾಲೀಕರಾದಂತಹ ರಾಘವ್ ಮತ್ತು ದಿವ್ಯಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲು ಈ ಬಾಂಬ್ ಸ್ಫೋಟ ಆದ ನಂತರ ಅಲ್ಲಿ ಬಂದಂಥ ಪೊಲೀಸರು ಈ ಸ್ಥಳವನ್ನು ಪರಿಶೀಲಿಸಿ ಇದು ಸುಮಾರು ಅಲ್ಲಿರುವಂಥ ಗ್ಯಾಸ್ ಸಿಲಿಂಡರಿಂದ ಆಗಿರ್ಬೋದು ಅಂತ ಹೇಳಿ ಅನುಮಾನ ಪಟ್ಟಿದ್ರು. ತದನಂತರ CC ಕ್ಯಾಮರಾಗಳನ್ನು ಚೆಕ್ ಮಾಡಿಸಿದಾಗ ಗೊತ್ತಾಯಿತು, ಯಾರೋ ಒಬ್ಬ ಅನುಮಾನಾಸ್ಪದವಾಗಿ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ತನ್ನ ಬ್ಯಾಗನ್ನು ಇಟ್ಟು ಅಲ್ಲಿಂದ ಹೊರಟೋಗಿದ್ದಾನೆ ಅಂತ ಹೇಳಿದರು. ಮತ್ತು ಇದನ್ನು ಪರಿಶೀಲಿಸಿದಾಗ ಹೋಟೆಲ್ ಮಾಲೀಕರಾದಂಥ ದಿವ್ಯಾ ಅವರು, ಇದು ನಮ್ಮ ಹೋಟೆಲ್ನಲ್ಲಿ ಇದಕ್ಕಿಂತ ಮುಂಚೆ ಇದೇ ರೀತಿ ಒಂದು ಘಟನೆ ನಡೆದಿತ್ತು. ಯಾವುದೋ ಒಬ್ಬ ವ್ಯಕ್ತಿ ಒಬ್ಬ ಬ್ಯಾಗನ್ನು ತಂದಿಟ್ಟಿದ್ರು. ನಮಗೆ ಅನುಮಾನ ಬಂದ ಕೂಡಲೇ ನಾವು ಇದನ್ನು ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಆದರೆ ಅದರಲ್ಲಿ ಏನಿತ್ತು ಅನ್ನೋ ತಿಳ್ಕೊಳೋ ಕುತೂಹಲ ನಮ್ಗೆ ಯಾರಿಗೂ ಕೂಡ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ ವೀಕ್ಷಕರೇ, ರಾಮೇಶ್ವರಂ ಕೆಫೆ ಬೆಂಗಳೂರಲ್ಲಿ ತುಂಬ ಪ್ರಸಿದ್ಧ. ಅದರಲ್ಲೂ ದೋಸೆ, ಇಡ್ಲಿ ಅಂತ ರುಚಿಯಾದಂತಹ ಅಡುಗೆಗಳ ಮೇಲೆ ತುಪ್ಪವನ್ನು ಹಾಕಿ ರುಚಿಯಾಗಿ ಬಡಿಸ್ತಾ ಇದ್ರು. ಅದ್ರ ಜೊತೆಗೆ ಇವರು
ಅಂಬಾನಿಯವರ ಮಗನ ಮದುವೆಗೆ ಕೂಡ ಕ್ಯಾಟ್ರಿಂಗನ್ನು ಮಾಡ್ತಾಯಿದ್ರು. ಅವ್ರಿಗೂ ಕೂಡ ಒಪ್ಪಿಗೆನ ಕೊಟ್ಟಿದ್ರು. ಇಲ್ಲಿ ಓಪನ್ ಕಿಚನ್ ಆಗಿರೋದ್ರಿಂದ ರುಚಿಯಾಗಿದೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿತ್ತು. ಸರ್ವ್ ಮಾಡಬೇಕಾದ್ರೆ ಒಂದು ದೋಸೆನ ನಾವೇನಾದರೂ ಆರ್ಡ್ರ್ ಮಾಡಿದ್ದೀವಿ ಅಂದರೆ ಮಿನಿಮಮ್ ಅಂದರೂ ಅರ್ಧ ಗಂಟೆನಾದರೂ ಕಾಯಬೇಕಾಗಿತ್ತು. ಅಷ್ಟೊಂದು ರಶ್ಶು, ಅಷ್ಟೊಂದು ಜನ ಇಲ್ಲಿಗೆ ಬರ್ತಾಯಿದ್ರು. ಕಾರಣ ಒಂದೇ, ಇಲ್ಲಿನ ರುಚಿ. ಇಲ್ಲಿನ ಇತಿಹಾಸ ರಾಮೇಶ್ವರಂ ಹೇಗೆ ಬಂತು ಅಂತೇಳಿ ನಿಮ್ಮೆಲ್ರಿಗೂ ಕೂಡ ಒಂದು ತಲೆಯಲ್ಲಿ ಪ್ರಶ್ನೆ ಇರುತ್ತೆ. ಇವರು ಸ್ವತಃ ಗಂಡ ಹೆಂಡತಿ ಅಂದರೆ ದಿವ್ಯಾ ರಾಘವನ್ ಇಬ್ಬರು ಕೂಡ ಅಬ್ದುಲ್ ಕಲಾಂ ಅವರ ಅಪ್ಪಟ ಅಭಿಮಾನಿಗಳು. ಆಗೋಸ್ಕರ ಅಭಿಮಾನಿಯಾಗಿ ಇಲ್ಲಿ ಅಬ್ದುಲ್ ಕಲಾಂ ಅವರ ಹುಟ್ಟೂರು ರಾಮೇಶ್ವರಂ. ಅದಕ್ಕೋಸ್ಕರ ಇಬ್ಬರು ಕೂಡ ಒಪ್ಪಿಗೆ ಸಲ್ಲಿಸಿ ರಾಮೇಶ್ವರಂ ಕೆಫೆ ಅಂತ ಹೇಳಿ ಆ ಹೋಟೆಲ್ಗೆ ಹೆಸರನ್ನು ಇಟ್ಟಿದ್ದಾರೆ. ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಒಂದು ದಿನಕ್ಕೆ ಸುಮಾರು 700ಕ್ಕೂ ಅಧಿಕ ಬಿಲ್ಗಳು ಕಲೆಕ್ಟ್ ಆಗ್ತಾಯಿದ್ವು, ಅದು ಒಂದು ಶಾಖೆಯಲ್ಲಿ. ಹಾಗೆ ಈ ಲೆಕ್ಕಾಚಾರದ ಪ್ರಕಾರ ಒಂದು ತಿಂಗಳಿಗೆ ಸುಮಾರು 5 ಕೋಟಿಗಿಂತ ಹೆಚ್ಚಿನದಾಗಿ ಇಲ್ಲಿನ ವಹಿವಾಟು ವ್ಯಾಪಾರ ನಡೆಯುತ್ತೆ ಅಂತ ತಿಳಿದು ಬಂದಿದೆ. ಮೂಲತಃ ಬಡತನದಿಂದ ಬಂದಂಥ ವ್ಯಕ್ತಿಗಳು ಕೂಡ ಉನ್ನತ ಸ್ಥಾನಕ್ಕೆ ಹೋಗ್ಬೋದು, 4 ಜನಕ್ಕೆ ಮಾದರಿಯಾಗಬಹುದು ಅಂತ ಹೇಳಿ ರಾಘವ್ ಮತ್ತು ದಿವ್ಯಾ ಅವರು ಎಲ್ರಿಗೂ ಕೂಡ ತೋರಿಸ್ತಾ ಇದ್ರು. ಆದರೆ ಇಂಥ ಒಂದು ದುರ್ಘಟನೆ ನಡೆದೇ ಹೋಯಿತು ಬೆಂಗಳೂರಲ್ಲಿ. ಈ ಬಾಂಬ್ ಸ್ಫೋಟದಿಂದ ಸುಮಾರು 10ಕ್ಕೂ ಅಧಿಕ ಜನರಿಗೆ ತೊಂದರೆಯಾಗಿದೆ ಹಾಗೂ 3 ಜನ ಸಿಬ್ಬಂದಿ ವರ್ಗದವರಿಗೆ ಇಲ್ಲಿ ತೊಂದರೆಯಾಗಿದೆ ಎಂದು ತಿಳಿದುಬಟ್ಟಿದೆ. ಇದಾದ ನಂತರ ಇಲ್ಲಿಗೆ NIA ತಂಡ ಕೂಡ ಬರುತ್ತೆ. ಇದನ್ನು ಸರ್ಕಾರದವರೇ ಕೂಡ ಕಳಿಸ್ತಾರೆ. ಅಲ್ಲಿ ಬಂದು ನೋಡಿದಾಗ ತಿಳಿದಲ್ಪಡುತ್ತೆ, ಉಗ್ರರು ಬಳಸಲ್ಪಟ್ಟ ಒಂದು ಸ್ಫೋಟಕ ಸಾಧನ ನಟ್ ಬೋಲ್ಟ್ ಕೂಡ ಸಹ ಸಿಗುತ್ತೆ. ಆದರೆ ಇಲ್ಲಿನ್ನೂ ಕೂಡ ಪೊಲೀಸರು ನಿಖರವಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ. ಈಗೆಲ್ಲ ನಿಂತಿರೋದು ಪೊಲೀಸ್ ಅವರ ಹೇಳಿಕೆ ಮೇಲೆ. ಇನ್ನೆಲ್ಲ ರೀತಿಯಂತಹ ಮಾಹಿತಿಗಳು ಅಂದರೆ CC ಕ್ಯಾಮರಾಗಳು, ಅಲ್ಲಿ ಒಬ್ಬರು ID ಕಾರ್ಡ್ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ. ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ ಅನ್ನೋದೇ ನಮಗೆ ಖುಷಿಯಾದ ವಿಚಾರ. ಮಾಲೀಕರ ಒಂದು ಹೇಳಿಕೆ ಪ್ರಕಾರ ಯಾರು ಅವ್ರಿಗೆ ಆಗ್ದಲೇ ಇರೋಂಥವ್ರು ನಮ್ಮ ಮೇಲೆ ಈ ಥರ ಮಾಡಿದ್ದಾರೆ ಅಂತ ಹೇಳಿ ಅವರು ಕೂಡ ಹೇಳ್ತಿದ್ದಾರೆ. ಆದರೆ ಇದನ್ನೆಲ್ಲ ಕೂಡ ಮೆಟ್ಟಿ ನಿಂತು ನಾವು ಈ ಜಾಗದಲ್ಲಿ ನಿಂತಿರೋದು, ಯಾವುದೇ ತೊಂದರೆ ತೊಡಕು ಬಂದರೂ ಕೂಡ ಸಹ ನಾವು ಮತ್ತೆ ಆ ಸ್ಥಾನಕ್ಕೆ ಹೋಗಿ ನಿಂತ್ಕೊತೀವಿ, ಮತ್ತು ಅದೇ ಜಾಗದಲ್ಲಿ ಮತ್ತೆ ಕೆಫೆನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಈ ಜಾಗದ ಮಾಲೀಕರಾದಂತಹ ರಾಘವ್ ಮತ್ತು ದಿವ್ಯಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.